प्रभु हरि नाम चंद्र जगन्नाथ प्रेम अस्मै के खानिया गया ಎಂಚಿನ ಬಂದೆ ಮಾರೆ ಅದರದ್ದು ಮರ್ಯಾದೆ ಹಾ ನಾವೀಗ ತೋಡಿಗೆ ಹೊರಟ್ವಿ ತೋಡಿಗಿಂದ ನದಿಗೆ ಹೊರಟ್ವಿ ನೋಡಿ. ನನಗೆ ಮನೆಗೆ ಎಷ್ಟು ನಡಿಲಿಕ್ಕೆ ಉಂಟು ನೋಡಿ ನೀವು ಆಯ್ತಾ. ಇವತ್ತು ನೋಡಿ ನಾನು ದಿನ ಬೆಳಿಗ್ಗೆ ಎತ್ಕೊಂಡು ನಡ್ಕೊಂಡು ಬರುದು, ಬೆಳಿಗ್ಗೆ ನಡೆಯುವುದು ಮತ್ತೆ ಸಂಜೆ ನಡೆಯುವುದು. ನೋಡಿ ಇಲ್ಲಿ ಬಿಸಿಲು, ಸೊ ಅದಕ್ಕೆ ಸ್ವಲ್ಪ ತಂಪು ಮಾಡುವ ಅಂತ ಕಪ್ಪು ಹಾಗೆ ಇವತ್ತು ಬೆಳಿಗ್ಗೆಯಿಂದ ತಿರುಗಾಡಿದ್ದೆ ಆಯ್ತಾ. ಬೆಳಿಗ್ಗೆ ಎದ್ದುಕೊಂಡು ಮದುವೆಗೆ ಹೋದದ್ದು, ಬೆಳಿಗ್ಗೆ ಎದ್ದುಕೊಂಡು ಮದುವೆಗೆ ಹೋದದ್ದು, ಆಮೇಲೆ ಒಂದು ಸೀಮಂತಕ್ಕೆ ಹೋದದ್ದು. ಹಾಂ ಸೀಮಂತ ಬೇಬಿ ಶೋವರ್ ಅಲ್ಲಿಗೆ ಹೋದದ್ದು. ಅಲ್ಲಿ ಗಟ್ಟಿ ತಿಂದದಾಯ್ತಾ. ನನಗೆ ಜೋರು ಹೊಟ್ಟೆ ನೋವು ಆಗ್ತುಂಟು, ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಅವಾಗೊಂದೆಂತ ಹೊಟ್ಟೆ ನೋವು. ಹಾಗೆ ಇದು ನಮ್ಮ ರೋಡ್ ನೋಡಿ, ಹೈವೇ ಹೊಸ ರೋಡ್ ಆಗಿದೆ. ಹೊಸ ರೋಡ್ ನೋಡಿ, ನಮ್ಮಾಚೆ ರೋಡ್ ಚಂದಾಗಿದೆ. ಕಲ್ಲಡ್ಕದಲ್ಲಿ ರೋಡ್ ಸರಿ ಇಲ್ಲ ಅಂತ ಹೇಳ್ತೀರಲ್ಲ, ನೋಡಿ ನಮ್ಮಲ್ಲಿ ಎಷ್ಟು ಚಂದ ಆಗಿದೆ. ಹೀಗೆ ಆಗ್ತದೆ ಕಲ್ಲಡ್ಕದಲ್ಲಿ ಕೂಡ, ನೀವು ವೆಯ್ಟ್ ಮಾಡಬೇಕು ತಾಳ್ಮೆಯಿಂದ ಅಲ್ಲ. ಹಾಗೆ ನಡ್ಕೊಂಡು ಹೋಗ್ತಿದ್ದೇವೆ. ಸ್ಟೋರೇಜ್ ದಾರಾಪುಜಿ ಚಾರ್ಜ್ ಇಜ್ಜಿ ಇದಾಯ್ತಾ ಬಂದಿಗೆ ಏನು ನೆರಲ್ ಅಲ್ಲ, ಅದು ನೆರಲ್ಲ. ನಾವು ಅದಲ್ಲ ಅದಿರ್ಲಿ ಅಮ್ಯಕ್ಕ. ನಾವೀಗ ನಡಿಗೆ ಸ್ಪೋರ್ಟ್ಸ್ ಯಾರು ನಡೀಲಿದಂತ ನನಗೆ ಹೊಟ್ಟೆ ನಾನು ನೀನು ಸ್ವಲ್ಪ ಮೀಡಿಯಾ ಮಾಡಿ. ಆ ಯೆಲ್ಲೋ ಕಲರ್ ಅಲ್ಪ ತೋಜುನ ಅಲ್ಲಿ ಯೆಲ್ಲೋ ಕಲರ್ ಇದು ಕಾಣ್ತಾ ಉಂಟಲ್ಲ ಇಲ್ಲಿ, ಅಲ್ಲಿ ತನಕ ಯಾರು ಫಸ್ಟ್ ಮುಟ್ಟುದು ಅಂತ ಕೊಡ್ಲಿಕ್ಕಿಲ್ಲ. ರೆಡಿ ಸ್ಟಡಿ ಗೋ. ಯಾರು ಫಸ್ಟ್ ಆಗ್ತಾರೆ ನೋಡು ಆಯ್ತಾ. ಅಲ್ಲಿ ಹೋಗಿ ನಿಲ್ಬೇಕಿತ್ತು ಮಾರೆ. ನನಗೆ ಇಲ್ಲಿಂದ ಕಾಣ್ತದ ಯಾರು ಫಸ್ಟ್ ಆಗುದು ಅಂತ, ಗೊತ್ತೇ ಆಗುದಿಲ್ಲ. ಓಡ್ಲಿಕ್ಕಿಲ್ಲ ಜೀವಿತ. ಏನು ಕೌಶಿಕ? ಹಾ ಕೌಶಿಕ್ ಕಂಗ್ರ್ಯಾಚುಲೇಷನ್ಸ್. ಹಬ್ಬ ಸುಸ್ತಾಗ್ತದೆ ತುಂಬ. ನಮ್ಮದು ರೇಷನ್ ಇದ್ದು, ನಮಗೆ ಅಕ್ಕಿ ಸಿಗೋದಿಲ್ಲಿ ರೇಷನ್ ಇದ್ದು. ಸೊ ಇಲ್ಲಿ ಬರಬೇಕು ಹೋಗೋದು, ಯಾಕಂದರೆ ಇಲ್ಲೇ ಸ್ಟುಡಿಯೋ ಅಲ್ಲ. ಅದು ಪಿಂಕ್ ಇದ್ದು ಬಿಲ್ಡಿಂಗ್ ಕಾಣ್ತಾ ಉಂಟಲ್ಲ, ಹಾಗೆ ಯಾವಾಗಲೂ ನಾನೇ ಹೋಗೋದು. ಇವತ್ತು ಬೆಳಿಗ್ಗೆ ಅಮ್ಮ ಹೇಳಿದ್ರು ಹೋಗೋದು, ನಾನೇ ಹೋಗಲಿಲ್ಲ. ಓ ಮೈ ಗಾಡ್, ಆ ನಾಯಿತ್ತೆ ಬೋರ್ದು ಅಡಿಕ್ಕು. ಬದಿಗೆ ಹೋಗಿ ಕನಿಗೆ ಬೀಳ್ಬೇಡ. ಮತ್ತೆಂಥ ವಿಷಯ ಇವನಿಗೆ ನೋಡಿ, ಮೊಬೈಲ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ನಿಜ ಆಯ್ತಾ ಹೊಟ್ಟೆ ನೋವು ಆಗ್ತಾ ಉಂಟು. ಈಗ ಎಂತ ಮಾಡುದು ಗೊತ್ತಾಗ್ತಿಲ್ಲ ಆಯ್ತಾ. ಯಾರೋ ದೃಷ್ಟಿ ಹಾಕಿದ್ರು ಅಂತ ನಾನು ತಿನ್ನೋದಕ್ಕೆ ಚಂದ. ನಾನು ಊಟವೇ ಮಾಡಿದ್ದಾಯ್ತು. ಅಲ್ಲಿ ಗೀ ರೈಸ್ ಇತ್ತು, ಅದನ್ನು ಕೂಡ ತಿನ್ನಲಿಲ್ಲ, ಊಟವೇ ತಗೊಂಡದ್ದು. ಅವೆಲ್ಲ ಗೀ ರೈಸ್ ತಿಂದು ಅವರೆಲ್ಲ ಗೀ ರೈಸ್ ತಿಂದರು, ನಾನು ಊಟ ತಗೊಂಡದ್ದು. ಆದರೂ ನನಗೆ ಹೊಟ್ಟೆ ನೋವು. ನೀವು ಗೀ ರೈಸ್ ಬೇಕಿತ್ತು. ಇಷ್ಟು ನಡಿತೇನೆ ನಾನು ಯಾವಾಗಲೂ, ಗೊತ್ತುಂಟಾ. ಬೆಳಿಗ್ಗೆ ನಡ್ಕೊಂಡು ಬರೋದು, ವಾಪಸ್ ಸಂಜೆ ಕೂಡ ನಡ್ಕೊಂಡು ಹೋಗೋದು. ಒಮ್ಮೊಮ್ಮೆ ಏನಾದರೂ ಕೆಲಸ ಎಲ್ಲ ಇದ್ದರೆ, ಸ್ಟಿಚಿಂಗ್ ಎಲ್ಲ ಕೂತ್ಕೊಂಡಿದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸ್ಟುಡಿಯೋ ಒಳಗಿದ್ರೂ ನನಗೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಆಯಿತಾ. ಹತ್ತಲಾಗಿರ್ತದೆ ಹೊರಗಡೆ ಬಂದು ನೋಡುವಾಗ. ಸ್ಟುಡಿಯೋ ಒಳಗೆ ಡೋರ್ ಹಾಕಿರ್ತೇನಲ್ಲ, ಹಾಗೆ ಒಮ್ಮೊಮ್ಮೆ 7:30 8:30 ಎಲ್ಲ ಆಗ್ತದೆ ನಾವು ಹೋಗುವಾಗ ಮನೆಗೆ. ಹಾಗೆ ಇದು ನನ್ನ ಐಫೋನಿನ ತಮ್ಮ. ಸದ್ಯಕ್ಕೆ ನಮ್ಮ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಲ್ಲ ಇವನೇ. ಸೊ ಹಾಗೆ ನನ್ನದು ಫೋಟೋಸ್ ಎಲ್ಲ ನಾನು ಹಾಕಿದರೆ, ಮೊಬೈಲಲ್ಲಿ ತೆಗೆದದ್ದು ಫೋಟೋಸ್ ಎಲ್ಲ ಹಾಕಿದರೆ ಅದು ಕ್ರೆಡಿಟ್ ಎಲ್ಲ ಇವನಿಗೆ ಆಯಿತಾ. ಅವನು ಚಪ್ಪಲಿ ತರಲಿಲ್ಲ ಆಯ್ತು, ಅದಕ್ಕೆ ನನ್ನ ಚಪ್ಪಲಿ ಹಾಕಿದ್ದಾನೆ ನೋಡಿ. ಹಾಗೆ
ಸೈಜ್ ಸ್ವಲ್ಪ ಡಿಫ್ರೆಂಟ್. ಹಾಂ ಸೈಜ್ ಸ್ವಲ್ಪ ನಂದ ಪರವಾಗಿಲ್ಲ ನಂದು ಸಣ್ಣ ಚಪ್ಪಲ ಅಡಿ ಚೂರನ ಗ್ರಿಪ್ ಉಂಟು ಹಾಗೆ ಗ್ರಿಪ್ ಇಂದಾಪ್ನ ಇಂದು ಬಾರಿ ಗ್ರಿಪ್ ಇಲ್ಲ ನಂಚ ಅವು ಈತು ಆಗಲ್ಲ ಉಂಟು ಅದು ಈಗ ಚಪ್ಪಲಿ ಎಕ್ಸ್ಚೇಂಜ್ ಆಯಿತು. ಇವಳು ನೋಡಿ ಸುಂದರಿ, ಇವಳ ಹೆಸರು ಸುಂದರಿ, ಸ್ವಪ್ನ ಸುಂದರಿ, ಒಳ್ಳೆಯದು ಸ್ವಪ್ನ ಸುಂದರಿ ಅಂತ. ಹಾಗೆ ನಾನು ಯಾವಾಗಲೂ ಇವ್ರ ಜೊತೆ ಇರ್ತೇನೆ. ಇವ್ರ ಹತ್ರ ಹೇಳಿದೆ ನಾನು ಸಂಡೇ ಒಂದು ಬ್ಲಾಗ್ ಮಾಡುವ ಅಂತ. ಸಂಡೇ ಒಂದು ದಿನ ಇಡೀ ದಿನ ಬ್ಲಾಗ್ ಮಾಡ್ತದ್ದು, ವಾರ ಇಡೀ ಐನೇ ಪಾಡೋಡು. ಹಾಗೆ ಹಾಂ ಮನ್ಪು ಕ್ಯಾಟ್ ವಾಕ್ ಕ್ಯಾಮರಾದ ಹಂಚಿಕ ಇವತ್ತು ಯಾವ ಉಂಟ ಹೋಗಿ ಹೋಗಿ ಮುಂದೆ ಹೋಗಿ ನಾನು ವೀಡಿಯೋ ಮಾಡ್ತೇನೆ. ಸ್ವಸ್ತಿಗೊಂದು ಕಾಲೇ ಕಾಣ್ತಿಲ್ಲ, ಸ್ವಲ್ಪ ಸಾನಕ್ಕೆ ಬೇಗ ಹೋಗಾಯ್ತಾ. ಸಾನು ಕ್ಯಾಟ್ ವಾಕ್ ಮಾಡಿ ಹೋಗು. ಸಾನ ಕ್ಯಾಟ್ ವಾಕ್ ನೋಡಿ ಅವಳಿಗೆ ಬಸ್ಸಿದ್ದಲ್ಲ ಹೆಸರು ಗೊತ್ತಾಗಿದೆ ಅರಫ ಅಂತ. ಯಾವುದು ಹಸಿರಿದ್ದ ಬಿಲ್ಲಿದ್ದ ಅಂತದ್ದ ನೋಡಂತೆ ಮುಂದೆದದ್ದು. ಅವ್ರು ಹಿಂದೆ ಹೋಗ್ತಿದ್ದಾರೆ. ಹೋಟೆಲ್ ಬಂತು ನೋಡಿ, ಸಮುದ್ರ ಹೋಟೆಲ್. ಅಲ್ಲಿ ಅವಾಗ ಸೋಜು ಇಷ್ಟು ದೂರ ಬಂದ್ವಿ ನೋಡಿ. ನಮಗೆ ನೋಡಿ ಇಷ್ಟ ಜನ ಇದ್ದೇವಲ್ಲ, ಎಲ್ಲ ಬಸ್ ನಿಲ್ಲಿಸ್ತಿದ್ದಾರೆ. ಈಗ ನಾವು ಮನೆಗೆ ಹೋಗುದು ಅಂತ ಗೊತ್ತೇ ಇಲ್ಲ ಮಾರೆ. ನಾನು ಒಬ್ಳೆ ನಡ್ಕೊಂಡು ಹೋಗುವಾಗ ಒಬ್ರು ಕೂಡ ನಿಲ್ಲಿಸುದು ಕೂಡ ಬೇಡ ಯಬ್ಬ, ಭಯ ಆಗ್ತದೆ ನೋಡಿ. ಹೋಟೆಲ್ ಬಂತು. ನಮಗೆ ಬರಬೇಕಿದ್ರೆ ನಮಗೆ ಇಲ್ಲಿ ಮಾತ್ರ ಆಯ್ತಾ ಬಸ್ ನಿಲ್ಲಿಸೋದು. ಅಲ್ಲಿ ಸ್ಟುಡಿಯೋ ಉಂಟಲ್ಲ, ಅಲ್ಲಿ ಬಸ್ ನಿಲ್ಲಿಸೋದಿಲ್ಲ. ಸೊ ಹಾಗೆ ನನಗೆ ಫ್ರೀ ಬಸ್ ಎಲ್ಲ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ರಿಕ್ಷಾದಲ್ಲಿ ಬರೋದು ಯಾವಾಗಲೂ, ಅಲ್ಲಿ ನಿಲ್ಲಿಸ್ತಾರಲ್ಲ ಅದಕ್ಕೆ. ಸೊ ಸಾರು ಕೂಗುದು ನೋಡಿ, ಸಾನಿಗೆ ಅಳುದು, ನಡಿಲಿಕ್ಕೆ ಆಗುದಿಲ್ಲ ಅಂತ. ಎಬ್ಬೆ 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 ಅಪ್ಪ ತೆಲಿಪುನಿ ಬಿಡು ನಡಪಡು ತೆಲಿಪುನಿ ಬಿಡು ಕೆಳಗೆ ಬಿಡು. ನಡೀತಾನೆ ಎಂತ ಚೊಂಗ. ನಮಸ್ಕಾರ ಪಾಡುವ ನಾನು ಸ್ವಲ್ಪ ಇರೋದು ಆದ್ಮೇಲೆ ನಮ್ಮ ಮನೆ ಸತ್ಯ ಸುಸ್ತಾಯ್ತು. ಎತ್ತಿತು. ಹೌದು ಮಾರ ಅಲ್ಲ ಎತ್ತಿನ ವೆರಿ ಟಯರ್ಡ್, ತುಂಬ ಸುಸ್ತಾಯಿತು ಗೈಸ್. ಇನ್ನು ಕೂಡ ಉಂಟಾಯ್ತು. ನದಿಗೆ ಹೋಗ್ಲಿಕ್ಕೆ ಇನ್ನು ದೂರ ಉಂಟು. ಕಳೆದ್ರೆ ಇವಾಗ ನಮ್ಮ ಮನೆ ಬಂತು. ನಾಯಿ ವೆಲ್ಕಮ್ ಮಾಡ್ತಾ ನಮ್ಮನ್ನು. हे प्रभु हरे रामकृष्ण जगन्नाथ प्रेमानंद. क्या हुआ? सानू हे प्रभु हरे रामकृष्ण पनले. हे प्रभु हरे रामचंद्र जगन्नाथ प्रेम आत्मा के कारण पानी आ गया. ಎಂಚಿನ ಬಂದೆ ಮಾರೆ. ಅದರದ್ದು ಮರ್ಯಾದೆ ಇದೆಂತ ಗೊತ್ತುಂಟಾ, ಇದು ಪೇರಳೆದ್ದು, ಇದು ಇಂಥ ತುದಿ ಪೇರಳೆ ಮರದ್ದು ಗಿಡದ್ದು. ಸೊ ಹೊಟ್ಟೆ ನೋವಾದರೆ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಚಂದ ಜದ್ದು ಅದರ ರಸವನ್ನು ಕುಡಿಬೇಕು. ಹೊಟ್ಟೆ ನೋವು ಕಮ್ಮಿ ಆಗ್ತದೆ. ಹಚ್ಚ ಹಸಿರು ನೋಡಿ,
ಇಲ್ಲಿ ಒಂದು ಇದುಂಟು ಬಾವಿ. ಎಲ್ಲ ತೋಟ. ಇನ್ನೊಂದ್ಸಲ ಬಂದು ಇಲ್ಲಿದ್ದು ಚಂದ ಬ್ಲಾಗ್ ಆಗ್ತೇನೆ ಅಂತ ಬರಲಿಕ್ಕೆ ಟೈಮ್ ಸಿಕ್ಕಿದ್ರೆ. ಇವಾಗ ಸಂಡೇ ಆದರೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋದು, ಇಲ್ಲಾದರೆ ಸಂಡೇ ಕೂಡ ಲೈವ್ ಮಾಡ್ತಿದ್ದೆ. ಇವರೆಲ್ಲ ಇಲ್ಲದಿದ್ದರೆ ನಾನು ಲೈವ್ ಮಾಡ್ತೇನೆ, ಎಲ್ಲಿಗೆ ಹೋಗ್ಲಿಕ್ಕೆ ಇಲ್ಲದಿದ್ದರೆ. ಇದ್ರೆ ಎಂತ ಹೀಗೆ ಏನಾದರೂ ಆಚೆ ಈಚೆ ಹೋಗುದು, ಇಲ್ಲ ಎಲ್ಲಿಗಾದರೂ ಹೋಗುದು ಹಾಗೆ. ನಾನು ತಿಂದೆ ಇಲ್ಲಲ್ದು ಕೊನೆತದ್ದು ತಿಂದೆ. ಕೌಶಿಕೆರೆ ಹಾಂ. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ. ಒಂದು ಕಲ್ಲು ಆಯ್ತಾ, ಇದು ಪಿಲಿಚಾಮುಂಡಿನದ, ಪಿಲಿಚಾಮುಂಡಿ ಅಂತ ದೈವದ್ದು ಇದು ಕಲ್ಲು. ಇದು ಅಲ್ಲಿ ನಾನು ದೈವಸ್ಥಾನ ನೋಡಲಿಲ್ಲಲ್ಲ, ಅಲ್ಲಿ ನಾನು ನಾಗಂದು ಕಟ್ಟೆ ತೋರಿಸ್ತಲ್ಲ, ಅದ್ರ ಆ ಕಡೆ ನೋಡಿ ಅಲ್ಲಿ ಕಾಣ್ತದೆ ಇದು ದೇವಸ್ಥಾನ. ಹಾಂ, ಇದು ದೇವಸ್ಥಾನ. ಇದು ಇನ್ನ ಇಲ್ಲಿ ಅಲ್ಲಿ ನೇಮ್ ಆಗ್ತದೆ ಆಯಿತಾ. ಅಲ್ಲಿ ತುಂಬ ದೈವಗಳುಂಟು, ಅದರಲ್ಲಿ ಒಂದು ಇದು ಪಿಲಿಚಾಮುಂಡಿ. ಇದು ಪಿಲಿಚಾಮುಂಡಿತ್ತು ಕಲ್ಲು. ಮೊನ್ನೆ ಈ ನದಿಗೆ ಬಂದಿದ್ವಿ, ಅವಾಗ ನಾನು ಲೈವ್ ಮಾಡಿದ್ದೆ ಆಯಿತಾ, ಇಲ್ಲಿಂದ ಫೇಸ್ಬುಕ್ ಲೈವ್. ಬಟ್ ಅವರು ಬಟ್ಟೆ ಹಾಕಿರಲಿಲ್ಲ, ಹುಡುಗರು ಯಾರು ಶರ್ಟ್ ಹಾಕಿರಲಿಲ್ಲ. ಸೊ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದು ಮತ್ತು ನನ್ನ ಫೇಸ್ಬುಕ್ ಪೇಜಿಗೆ ಎಫೆಕ್ಟ್ ಆಗ್ತದೆ. ಸೊ ಅದಕ್ಕೆ ಆಮೇಲೆ ಡಿಲೀಟ್ ಮಾಡಿದೆ. ಹಾಗೆ ಇವತ್ತೆಲ್ಲ ಯಾರು ಬಟ್ಟೆ ತೆಗಿಬೇಡಿ ಆಯಿತಾ, ಯೂಟ್ಯೂಬಲ್ಲಿ ಬರುವುದಿಲ್ಲ ಅನಿಸುತ್ತೆ. ಹಾಂ, ಇಲ್ಲಿಗೆ ಪಾದೆ ಅಂತ ಹೆಸರು, ಯಾಕಂದರೆ ಇಲ್ಲೆಲ್ಲ ಕಲ್ಲೇ ಇರೋದು. ಸೊ ಇದೆಲ್ಲ ಕಲ್ಲೇ ಇರೋದು ನೋಡಿ. ಮುಂಚೆ ಈ ಸೇತುವೆ ಇರಲಿಲ್ಲ ಆಯಿತಾ, ಇದು ಇತ್ತೀಚೆಗೆ 1 ವರ್ಷ ಆಯ್ತು ಅನಿಸುತ್ತೆ ಇದು ಸೇತುವೆ ಆಗಿ. ಮುಂಚೆ ಇಲ್ಲಿ ಹೋಗಬೇಕಿತ್ತು ನೋಡಿ, ಅದರಲ್ಲಿ ದಾಟಬೇಕಿತ್ತು ಅವರು. ಅವ್ರದ್ದಲ್ಲಿ ಮನೆ ಉಂಟು, ಅಲ್ಲಿ ಒಂದು ಮನೆ ಉಂಟು, ಇಲ್ಲಿ ಒಂದು ಮನೆ ಉಂಟು ಹಾಗೆ. ಹಾಂ, 21-22 ಇದು 21-22 ಅಲ್ಲಿ ಆದದ್ದು ಇದು ಸೇತುವೆ. ನವಿಲಿದೆ, ನವಿಲು. ಇದು 1000 ನೆನಪು. ಮತ್ತೆ ನಾವು ಅಲ್ಲಿಂದ ಅದು ಆ ಕಡೆಯಿಂದ ಮಾತ್ರ ಕಲ್ಲಡ್ಗಕ್ಕೆ ನಡ್ಕೊಂಡು ಹೋಗ್ತಿದ್ವಿ. ಕಲ್ಲಡ್ಗಕ್ಕೆ ನಡ್ಕೊಂಡು ಹೋಗ್ತಿದ್ವಿ, ಮತ್ತು ಸ್ಕೂಲಿಗೆ ಹೋಗ್ತಿದ್ವಿ. ಶ್ರೀರಾಮಕ್ಕೆ ಹೋಗುವಾಗ ಆ ಕಡೆಯಿಂದ ಹೋಗ್ತಿದ್ವಿ. ಚಂದ ಆಗ್ತಿತ್ತು ಮಾತ್ರ. ಹೀಗೆ ತೋಟ ಎಲ್ಲ ಅಲ್ವಾ, ಅಲ್ಲಿ ರೋಡ್ ಸೈಡಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಇದು ಎಂತ ಬಿಸಿಲು. ಸೊ ಹೀಗೆ ತೋಟದ ನಡುವಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ತುಂಬ ಖುಷಿ ಆಗ್ತದೆ. ತಂಪಿರ್ತದೆ, ನೆರಾಳು, ಚಂದ ಗಾಳಿ, ಆಕ್ಸಿಜನ್ ಎಲ್ಲ ಜಾಸ್ತಿ ಸಿಗ್ತದೆ. ಮೊಬೈಲಲ್ಲಿ ಚಾರ್ಜ್ ಇಲ್ಲ ಮಾರೆ, ಪವರ್ ಬ್ಯಾಂಕ್ ನೇತಾಡಿಸಿಕೊಂಡೆ ವ್ಲಾಗ್ ಮಾಡ್ತಾ ಇದ್ದೇನೆ. ಹಾಗೆ ನಾನು ಕಾತಿರಬೇಡಿ ಮಾತಾಡಬೇಡಿ. ಹಾಂ, ಅಲ್ಲಿ ಒಂದು ತೋಡು, ಇಲ್ಲಿ ಒಂದು ನಡಪು ಕೂಡ ಅಂಚನೆ ನಡಪು. ಇವ್ ನೋಡಿ, ಅವನಿಗೆ ಸ್ವಲ್ಪ ಹಾಗೆ ಆಯ್ತಾ. ಅವನು ಬೆಳಿಗ್ಗೆ ಎದ್ದು ಮಾತ್ರ ಇರ್ತದೆ, ಅದು ಕುಡಿಲಿಲ್ಲಾದ್ರೆ ಒಮ್ಮೆ ಮ್ಯಾಗೆ ಆಗುದು. ಇವನಿಗೆ ಕೂಡ ಹಾಗೆ. ಅವರ ಅಣ್ಣ ತಮ್ಮಂದಿರಿಬ್ರು ಒಂದೇ ಲೆಕ್ಕ. ಬಾನಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ. ಫೈನಲಿ ನಾವು ನದಿಗೆ ಬಂದ್ವಿ. ನೋಡುವ ಇನ್ನು ನೆಕ್ಸ್ಟ್ ಇದ್ದು ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ. ಈ ವ್ಲಾಗನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ.